ಹೇ ಎವ್ರಿವನ್, ನಾನಿವತ್ತು ಉಪ್ಪಿನಕಾಯಿನ ಮಾಡ್ಕೊಳ್ತಿದ್ದೆ ಮನೆಗೆ ಅಂತೇಳಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೆಸಿಪಿ ನಮ್ಮ ಚಿಕ್ಕಮ್ಮ ಕಡೆಯಿಂದ ನಾನು ತಿಳ್ಕೊಂಡಿದ್ದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವರ್ಷ ಪೂರ್ತಿ ಇಟ್ಟರೂ ಹಾಳಾಗೋದಿಲ್ಲ. ನಾನು ಯಾವಾಗಲೂ ನಮ್ಮ ಚಿಕ್ಕಮ್ಮ ಮನೆಗೆ ಹೋದಾಗ ಒಂದೊಂದು ಡಬ್ಬಿ ತೊಗೊಂಡು ಬರ್ತಾಯಿದ್ದೆ. ಈ ಸರಿ ನಾನೇ ಟ್ರೈ ಮಾಡೋಣ ಅಂತೇಳಿ ಮ್ಯಾಂಗೋನ ತೊಗೊಂಡು ಬಂದಿದ್ದೆ. ಇಲ್ಲಿ ನಾನು 2 ರೀತಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಒಂದು ಹುಳಿ ಮಾವಿನಕಾಯಿ, ಇನ್ನೊಂದು ತೋತಾಪುರಿ ಮಾವಿನಕಾಯಿ. ನಿಮ್ಗೆ ಯಾವ್ದು ಬೇಕೋ ಅದು ಮಾವಿನಕಾಯಿನ ತೊಗೊಳ್ಬೋದು. ಆ್ಯಂಡ್ ನಾನು ಇಲ್ಲಿ ಯಾವ ಸೈಜಿಗೆ ಬೇಕೋ ಆ ಸೈಜ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪನೂ ತೇವಾಂಶ ಇಲ್ಲದೆ ಇರೋ ರೀತಿ ಒಣಗಿಸ್ಕೋಬೇಕು. ಫ್ಯಾನ್ ಕೆಳಗೆ ಹಾಕಿದ್ರೂ ನಡೆಯುತ್ತೆ. ಇನ್ನು ಬಿಸಿಲಿತ್ತಲ್ವ, ಮೇಲೇ ಒಣ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಮೇಲೋಗಿ ಒಣ ಹಾಕಿದ್ದೆ. ಇನ್ನು ಸ್ವಲ್ಪನೂ ತೇವಾಂಶ ಇಲ್ಲದೆ ಒಣಗಿತ್ತು. ಒಂದು 15ರಿಂದ 20 ನಿಮಿಷ ಒಣಗಿಸಿದ್ದೆ. ಆವಾಗಲೇ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ವರ್ಷ ಪೂರ್ತಿ ಇಟ್ಟರು ಕೆಡೋದಿಲ್ಲ. ಇಲ್ಲಿ ನಾನು ಮಸಾಲೆಗೆ ಅಂತೇಳಿ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ, 2 ಟೇಬಲ್ ಸ್ಪೂನಷ್ಟು ಜೀರಾ, 3ರಿಂದ 3.5 ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸ್ಪೂನಲ್ಲೇ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿ ತೊಗೋಬೋದು. ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಕಹಿ ಬಂದ್ಬಿಡುತ್ತೆ. ಜಸ್ಟ್ ಚಿಟಪಟ ಅಂದ್ಕೊಂಡ್ರೆ ಸಾಕು. ಇದ್ರ ಜೊತೆಲಿ ಬೇಕಿದ್ರೆ ನೀವು ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಎರಡನ್ನೂ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಮಾವಿನಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡ್ವಿ ಅದಕ್ಕೆ 1 ಬೌಲಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೋಬೋದು. ಹಾಗೆ ಇಲ್ಲಿ 1 ಬೌಲಷ್ಟು ನಾನು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು MTR ಪೌಡರ್ನ ತೊಗೊಂಡಿದ್ದೀನಿ, ಖಾರ ತುಂಬ ಚೆನ್ನಾಗಿ ಕೊಡುತ್ತೆ ಅಂತೇಳಿ. ಆಗಲೇ ಮೆಂತ್ಯ, ಜೀರಿಗೆ ಎಲ್ಲನೂ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ವ, ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1 ಬೌಲಷ್ಟು ಪೌಡರ್ನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಗಲೇ ನಾನು 2 ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ಆ ಎಣ್ಣೆನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏರ್ ಟೈಟ್ ಕಂಟೈನರಲ್ಲಿ ಇದನ್ನು 1-2 ದಿವಸ ಮುಚ್ಚಿಟ್ರೆ ಸಾಕು. ಸೂಪರಾಗಿರೋ ಉಪ್ಪಿನಕಾಯಿ ರೆಡಿ ಆಗುತ್ತೆ.